ಸ್ಪರ್ಧಾರ್ಥಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ಈ ವಿಡಿಯೋ ಸರ್ಕಾರಿ ಉದ್ಯೋಗವನ್ನು ನಾವು ಹೇಗೆ ಪಡೆಯಬೇಕು ಎನ್ನುವವರಿಗೆ ಯಾವ ರೀತಿಯ ಅಧ್ಯಯನ ಮಾಡಬೇಕು, ಸೋರ್ಸಸ್ಗಳನ್ನು ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು, ಒಂದು ಸಿಸ್ಟಮೆಟಿಕ್ ಸ್ಟಡಿ ಹೇಗೆ ಮಾಡಬೇಕು ಅನ್ನುವ ಒಂದು ಎಲ್ಲ ಕ್ವಶನ್ಗಳಿಗೆ ಇದರಲ್ಲಿ ಉತ್ತರ ನೀಡಲಾಗಿದೆ. ವಿದ್ಯಾರ್ಥಿಗಳ ತಲೆಯಲ್ಲಿ 108 ಪ್ರಶ್ನೆಗಳು ಬರ್ತಾ ಇರ್ತವೆ, ಗೊಂದಲಗಳು ಇರ್ತವೆ. ಹೇಗೆ ಓದಬೇಕು, ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಸಂಗ್ರಹಿಸೋದು, ನೋಟ್ಸ್ ಹೆಂಗೆ ರೆಡಿ ಮಾಡ್ಕೋಬೇಕು, ಸಿಲೆಬಸ್ ಎಲ್ಲಿ ಸಿಗ್ತೈತಿ, ಯಾವ ಪುಸ್ತಕಗಳನ್ನು ಓದಿದ್ರೆ ಒಳ್ಳೆಯದು, ಆಮೇಲೆ ನಾವು ಓದೋಕ್ಕೆ ಯಾವ ರೀತಿ ಟೈಮ್ ಟೇಬಲ್ ಹಾಕೋಬೇಕು ಅನ್ನುವ ಎಲ್ಲ ಗೊಂದಲಗಳಿಗೂ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದೊಂದನ್ನು ನೀಟಾಗಿ ಹೇಳ್ಕೊತಾ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನಾವು ಪ್ರತಿಯೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರತಿದಿನ 10 ಕ್ವಶನ್ಗಳನ್ನು ತೆಗೆದುಬಿಟ್ಟು ಅದರ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ಕೊತಾ ಹೋಗ್ತಾ ಇದ್ದೀನಿ ನನ್ನ ಚಾನಲ್ನಲ್ಲಿ. ಆದ್ದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದನೇದಾಗಿ ಟೈಮ್ ಟೇಬಲ್, ಸರಿಯಾದ ವೇಳಾಪಟ್ಟಿಯನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು. 8 ರಿಂದ 10 ಗಂಟೆಗಳ ಸತತವಾಗಿರ್ತಕ್ಕಂಥ ಅಧ್ಯಯನ, 8 ರಿಂದ 10 ಗಂಟೆಗಳ ಸತತವಾಗಿರ್ತಕ್ಕಂಥ ಅಧ್ಯಯನ ಅಂತ ಹೇಳ್ತೇವೆ. ಈ ಅಧ್ಯಯನ ಇದು ಯಾರಿಗಂದ್ರೆ, ಇವಾಗ ಅಪ್ಲಿಕೇಶನ್ ಹಾಕಿ ಕೇವಲ 8 ರಿಂದ 10 ತಿಂಗಳದಾಗ ನಾ ಜಾಬ್ ಪಡಿಲೇಬೇಕನ್ನೋರು 8 ರಿಂದ 10 ಗಂಟೆ ಕಂಪಲ್ಸರಿ ಓದಲಿಕ್ಕೇ ಬೇಕು. ಹೆಂಗೆ ಓದಬೇಕು, ಎಷ್ಟು ವಿಷಯಗಳನ್ನು ಯಾವ ಟೈಮ್ ಟೇಬಲ್ ಪ್ರಕಾರ ವಿಂಗಡಣೆ ಮಾಡ್ಕೋಬೇಕು ಅನ್ನೋದು ಬಹಳ ಮಹತ್ವವಾಗಿದ್ದು. ಇಲ್ಲಿ ನೀವು ಇದನ್ನು ಕವರ್ ಮಾಡ್ಕೊಂಡ್ರೆ 30% ವಿನ್ ಆದಂಗೆ. ನೀವು ಎಷ್ಟು ಸಬ್ಜೆಕ್ಟ್ ಅದಾವೆ ಅದನ್ನು ಹೇಗೆ ಡಿವೈಡ್ ಮಾಡ್ಕೋಬೇಕು ಅನ್ನೋದು ಮತ್ತು ಈ ಸರ್ಕಾರಿ ಉದ್ಯೋಗಗಳ ಮೇಲೆ 10 ವಿಷಯಗಳ ಮೇಲೆ ನಾವು ಅಧ್ಯಯನ ಮಾಡ್ತೇವೆ. ಆ 10 ವಿಷಯಗಳು ಯಾವ್ಯಾವು, ಅವುಗಳ ಮೇಲೆ ಹೇಗೆ ನಾವು ಸಂಪೂರ್ಣ ಹಿಡಿತವನ್ನು ಸಾಧಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅವು 10 ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಈ ಮೇಲೆ ಹೇಳ್ಕೊತಾ ಹೋಗ್ತಾ ಇದ್ದೀನಿ ನೋಡಿ. ಅವು 10 ವಿಷಯಗಳು ಯಾವ್ಯಾವು ಅಂದ್ರೆ, ಈ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಂಡಿರಬೇಕು. ಒಂದನೇದಾಗಿ ಪ್ರಚಲಿತ ಘಟನೆಗಳು, 12 ರಿಂದ 18 ತಿಂಗಳವರೆಗಿನ ಪ್ರಚಲಿತ ಘಟನೆಗಳು. ಇತಿಹಾಸ, 3 ಇತಿಹಾಸ ಬರ್ತಾವೆ: ಪ್ರಾಚೀನ, ಮಾಧ್ಯಮಿಕ ಮತ್ತು ಆಧುನಿಕ. ಸಂವಿಧಾನ, ಅರ್ಥಶಾಸ್ತ್ರ, ಭೂಗೋಳ, ವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಕನ್ನಡ ವ್ಯಾಕರಣ ಅನ್ನೋಬತ್ತು ಪ್ಲಸ್ ಸಿಲೆಬಸ್ ಕನ್ನಡ ಸಾಹಿತ್ಯದ ಬಗ್ಗೆ ಬರುತ್ತೆ. ಆಮೇಲೆ ಕಂಪ್ಯೂಟರು, ಇಂಗ್ಲೀಷ್. ಈ 10 ಸಬ್ಜೆಕ್ಟ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು. ಇವಾಗ ಬೆಸ್ಟ್ ಆಥರ್ ಬುಕ್ಗಳಾಗಿರ್ಬೋದು ಮತ್ತು ನಾವು ಸರ್ಕಾರಿ ಪುಸ್ತಕಗಳಾಗಿರ್ಬೇಕು, ಯಾವೆಲ್ಲ ಬುಕ್ಗಳಿಂದ, ಎಲ್ಲ ಸಬ್ಜೆಕ್ಟ್ಗಳಿಂದ, ಎಲ್ಲ ಒಂದು ವಿಷಯಗಳಿಂದ ನಾವನ್ನ ಕಲೆಕ್ಟ್ ಮಾಡ್ಕೋಬೇಕು, ವಿಷಯಗಳ ಸಂಗ್ರಹಣೆಯನ್ನು ಮಾಡ್ಕೋಬೇಕು. ಈ 10 ಸಬ್ಜೆಕ್ಟ್ಗಳನ್ನು ಯಾವ ಥರ ಓದಬೇಕು, 8 ರಿಂದ 10 ಗಂಟೆ ಓದೋರು ಇರ್ತಾರೆ, ಆಮೇಲೆ 4 ರಿಂದ 5 ಗಂಟೆ ಓದೋರು. 8 ರಿಂದ 10 ಗಂಟೆ ಓದೋರು 6 ತಿಂಗಳದಾಗ ನನಗೆ ಗೌರ್ಮೆಂಟ್ ಜಾಬ್ ಆಗಲೇಬೇಕಂತೇಳಿ ಏನು ಪರಿಶ್ರಮ ಪಟ್ಟು ಓದ್ತಾರಲ್ಲ ಅವ್ರು ಬರ್ತಾರೆ. 4 ರಿಂದ 5 ಗಂಟೆ ಓದೋರು ಹೌಸ್ ವೈಫ್ ಆಗಿರ್ಬೋದು, ಒಂದು ಬೇರೆ ಜಾಬ್ ಮಾಡ್ಕೋತ ಓದೋರಾಗಿರ್ಬೋದು, ಈ ಥರ ಓದೋರು. ಇವರಿಗೆ 1 ರಿಂದ 2 ವರ್ಷ ಆದರೂ ಟೈಮ್ ಬೇಕು ಜಾಬ್ ಮಾಡ್ಬೇಕಾದ್ರೆ, ಇಷ್ಟೇ ಓದ್ಕೊತಿದ್ರೆ. ನೀವು ಟೈಮ್ ಟೇಬಲ್ ಹಾಕೋರಿ. ಇವಾಗ ಸಬ್ಜೆಕ್ಟು ನಾನು 4 ರಿಂದ 7 ಹಾಕೀನಿ, 2 ಸಬ್ಜೆಕ್ಟ್ ಹಾಕೀನಿ. ನಿಮಗೆ ಯಾವ ಆ ಟೈಮಲ್ಲಿ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಇರ್ತದೆ ಅದನ್ನ ಹಾಕೋರಿ. ನಿಮ್ಮ ಒಂದು ಮೈಂಡ್ ಸೆಟ್ ಪ್ರಕಾರ ನೀವು ಸಬ್ಜೆಕ್ಟ್ ಹಾಕೋರಿ. ಆಮೇಲೆ ಟೈಮ್ಗಳನ್ನು ಚೇಂಜಸ್ ಮಾಡ್ಕೊರಿ. ಅಂದರೆ ಇಷ್ಟು ಟೈಮ್ ಒಳಗೆ ಹಿಂಗೆ ಓದಬೇಕು ಅನ್ನೋದನ್ನು ನಾನು ಹಾಕೀನಿ. ಇದೇ ಟೈಮ್ ಪ್ರಕಾರ ಅಂತೇನಿಲ್ಲ. ಈ ಟೈಮಲ್ಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್, ಇವಾಗ ರಾತ್ರಿ ಮೆಂಟಲ್ ಎಬಿಲಿಟಿ ಬಿಡಿಸ್ಬೇಕಂತಿರ್ತಾರೆ, ಯಾಕಂದ್ರೆ ನಿದ್ದೆ ಬರಲ್ಲ, ಇಂಟ್ರೆಸ್ಟ್ ಬರ್ತಂತ ಒಬ್ರಿಗೆ ಅನಿಸ್ತದೆ. ಒಬ್ಬರಿಗೆ ಯಾವುದು ಒಂದೊಂದು ಸಬ್ಜೆಕ್ಟ್ ಹಿಡಿದ್ರೆ ನಿದ್ದೆ ಬರ್ತದೆ, ಒಂದೊಂದು ಸಬ್ಜೆಕ್ಟ್ ಇದು ಇರ್ತವೆ. ಆ ಟೈಮ್ ಪ್ರಕಾರ ನೀವು ಸೆಟ್ ಮಾಡ್ಕೊಂಡು ಹೋಗ್ರಿ. ಇವಾಗ 4 ಗಂಟೆ 5 ಗಂಟೆ ಓದೋರು, ಇವು 4 ಸಬ್ಜೆಕ್ಟ್ ಕೊಟ್ಟಿದ್ದೀನಲ್ಲ, ಒಂದಿನ 2 ಸಬ್ಜೆಕ್ಟು, ನೆಕ್ಸ್ಟ್ ಡೇ 1 ಸಬ್ಜೆಕ್ಟ್, ಅಂದರೆ 2 ಡೇಸಿಗೆ 1 ಟೈಮ್ 1 ಸಬ್ಜೆಕ್ಟ್ ಬರುತ್ತೆ. ಆ ಥರ ಓದ್ಕೊತ ಹೋಗ್ರಿ ನೀವು. ಆವಾಗ ಎರಡನೇದಾಗಿ ಬರ್ತಕ್ಕಂಥದ್ದು ಪುಸ್ತಕಗಳ ಸಂಗ್ರಹಣೆ. ಇವೆಲ್ಲ ಸಬ್ಜೆಕ್ಟ್ ಇದೆಲ್ಲ, ಈ ಸಬ್ಜೆಕ್ಟ್ಗಳನ್ನು ನಾವು ನೋಟ್ಸ್ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಯಾವ ಪುಸ್ತಕಗಳನ್ನು ಮಾಡ್ಕೋಬೇಕು. ಒಂದನೇದಾಗಿ 6 ರಿಂದ 12ನೇ ತರಗತಿ ಎಲ್ಲ ಸರ್ಕಾರಿ ಪುಸ್ತಕಗಳ ನೋಟ್ಸ್ಗಳನ್ನು ತಯಾರಿಸಲೇಬೇಕು. ಆಮೇಲೆ KM ಸದಾಶಿವ ಅವರ ಒಂದು ಬುಕ್ ಐತಿ, ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗದ ಭಾರತ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸ ಆಗ ತೋರಿಸಿದ್ದು ಬೆಸ್ಟ್ ಬುಕ್ಕು. ಸಂವಿಧಾನಕ್ಕೆ PS ಗಂಗಾಧರ್, ಎಕನಾಮಿಕ್ಸ್ ಗರ್ನಿ ಕೃಷ್ಣಮೂರ್ತಿ, ಆಮೇಲೆ ರಂಗನಾಥ್ ಅವ್ರ ಬುಕ್, ಆಮೇಲೆ KM ಸುರೇಶ್ ಅವ್ರದ್ದು ವಿಜ್ಞಾನ ಬೆಸ್ಟ್ ಬುಕ್. ಕಂಪ್ಯೂಟರ್ಗೆ ಗುರುರಾಜ್ ಬುಲ್ಬುಲೆ ಸರ್ ಅವ್ರ ಬುಕ್. ಆಮೇಲೆ ಕನ್ನಡಕ್ಕೆ ವ್ಯಾಕರಣ ದರ್ಪಣ ಅಂತೇಳಿ ಒಂದು PDF ಫೈಲ್ ಐತಿ, ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಇದ್ರ ಕೆಳಗಡೆ. ಆಮೇಲೆ ಇದನ್ನು KM ಸುರೇಶ್ ಅವ್ರ ಬುಕ್ ಓದಿ. ಆಮೇಲೆ ಅಶೋಕ್ ಮಿರ್ಜಿ ಸರ್ ಅವ್ರ ಬುಕ್ಸು ಕೂಡ ಬರುತ್ತೆ. ಇದು ಪಂಚಾಯತಿ ಮತ್ತು ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಿದ್ದು. ಇನ್ನು 3ನೇದಾಗಿ ಸಿಲೆಬಸ್, ಪಠ್ಯಕ್ರಮ. ಹೇಗೆ ಪಠ್ಯಕ್ರಮ ಅಂದರೆ, ಇವಾಗ ಯಾವುದೇ ನೀವು ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ರೆ ಅದೇ ವೆಬ್ಸೈಟ್ನಾಗ ಆ ಜಾಬ್ಗೆ ಸಂಬಂಧಪಟ್ಟಂತೆ ಅವ್ರು ಕಂಪಲ್ಸರಿಯಾಗಿ ಸಿಲೆಬಸ್ಸನ್ನು ಬಿಟ್ಟಿರ್ತಾರೆ. ಆ ಸಿಲೆಬಸ್ಸನ್ನು ಇವತ್ತು ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಕಂಪಲ್ಸರಿ ಆ ಸಿಲೆಬಸ್ಸನ್ನು ಇಟ್ಕೊಂಡು ಅದ್ರ ಪ್ರಕಾರ ಸ್ಟಡಿ ಮಾಡಬೇಕು. ಇನ್ನು 4ನೇದಾಗಿ ಸಿಸ್ಟಮೆಟಿಕ್ ನೋಟ್ಸ್, ಸರಿಯಾದ ರೀತಿಯಲ್ಲಿ ನೋಟ್ಸ್ ತಗೊಳ್ಳೋದು. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್. ಹೇಗೆ ಅಂದರೆ,
ಇವಾಗ ನಾನು ಒಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದೆ ನಿಮ್ಗೆ. ಬೆಳಗ್ಗೆ 4ರಿಂದ 7 ಗಂಟೆವರೆಗೂ 3 ತಾಸಾಗ 2 ಸಬ್ಜೆಕ್ಟ್ ಇತಿಹಾಸ ಮತ್ತು ಸಂವಿಧಾನ ಅಂಥೇಳಿ. ಒಂದು ಸಬ್ಜೆಕ್ಟಿಗೆ 90 ನಿಮಿಷ ಸಿಗ್ತೈತೆ ನಿಮ್ಗೆ. 90 ನಿಮಿಷ ಅಂದ್ರೆ 3 ಡಿವೈಡ್ ಮಾಡ್ಕೊಳ್ಳೋದ್ರಾಗ 30 ನಿಮಿಷ 30 ನಿಮಿಷ 30 ನಿಮಿಷ. ಒಂದು ನಿರ್ದಿಷ್ಟವಾದ ಸದ KM ಸುರೇಶ್ ಅವ್ರ ಬುಕ್ಕ ತೊಗೊಂಡ್ರಂದ್ರೆ ಅದೇ ಒಂದು ಬುಕ್ಕ ಪೂರ್ತಿ ಎಂಡ್ ಆಗೋ ತನಕ ಅದ್ರ ಬಗ್ಗೆ ನೋಟ್ಸ್ ತಕ್ಕೋಬೇಕು ನೀವು. 30 ನಿಮಿಷ ಮತ್ತು 10 ಸಬ್ಜೆಕ್ಟಿಗೂ 10 ನೋಟ್ಬುಕ್ಗಳು ಬೇರೆ ಮಾಡಿ 10 ಯಾಕೆ 13 ನೋಟ್ಬುಕ್ಗಳು ಮಾಡಬೇಕಾಗತ್ತೆ ನೀವು. ಯಾಕಂದರೆ ಇತಿಹಾಸದ ಮೇಲೆ 3 ಬೇರೆ ಸಪ್ರೇಟ್ ನೋಟ್ಬುಕ್ ಮಾಡ್ಕೊರಿ. ಈ 13 ನೋಟ್ಬುಕ್ಕಲ್ಲಿ ವಯಸ್ಸದ ಇತಿಹಾಸದ ಒಂದು ನೋಟ್ಬುಕ್ ತೊಗೊಂಡು 30 ನಿಮಿಷ ಫಸ್ಟ್ ಅದ್ರಾಗಿರ್ತಕ್ಕಂಥ ಇಂಪಾರ್ಟೆಂಟ್ ನೋಟ್ಬುಕ್ನ ಬರ್ಕೊಂಡು 30 ನಿಮಿಷ ಅದು ಬರೆದಿರೋದನ್ನು ನೀಟಾಗಿ ಓದ್ಕೊಂಡು ಕಿಶಂದ್ರೆ ನಿನ್ನೆ ಏನು ಬರೆದಿದೆ ಸೀರಿಯಲಾಗೆ ಬರ್ಕೊಂತ ಹೋಗ್ರಿ. ಇವಾಗ 1ನೇ ಕರ್ನಾಟಕ ಯುದ್ಧ ಆಯ್ತಂದ್ರೆ ಅದನ್ನ ಅಕ್ಷರ ಬರೆದೆ 2ನೇ ಕರ್ನಾಟಕ ಯುದ್ಧ. ಈ ಥರ ಹೋಲಿಕೆ ಮಾಡುತ್ತಾ ಹಿಂದೆ ಏನು ನೋಟ್ಸ್ ತೆಗೆದಿದ್ದೀನಿ ಅದನ್ನು ಆಮೇಲೆ ಮುಂದೆ ಅದ್ರ ಸೀರಿಯಲಾಗೇ ಇರಬೇಕು. ಇದು ಮುಗಿದ ತಕ್ಷಣ 6ನೇದು ಒಂದು ಇತಿಹಾಸ ಬುಕ್ ಈ ಥರ ಓದಬೇಕು. ಆ ಬುಕ್ದಾಗಿನ ಸ್ವಲ್ಪ ಈ ಬುಕ್ದಾಗಿನ ಸ್ವಲ್ಪ ಮಾಡಬೇಡಿ. ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಒಂದು ಫಾಲೋ ಪ್ರಕಾರ ಓದ್ತಾ ಇದ್ದೀನಿ ಅಂದ್ರೆ ಅದೇ ಕ್ರಮನೇ ಮಾಡ್ಕೊತ ಹೋಗಬೇಕು. ಮುಂದೆ ಇವಾಗ 5ನೇದಾಗಿ ಕಲೆಕ್ಷನ್ ಆಫ್ ಕ್ವಶನ್ ಪೇಪರ್, ಪ್ರಶ್ನೆ ಪತ್ರಿಕೆಗಳ ಸಂಗ್ರಹ. 30ರಿಂದ 40 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋ ಕೆಪಾಸಿಟಿ ಬರೋದೇ ನಿಮಗೆ ಈ ಕಲೆಕ್ಷನ್ ಆಫ್ ಕ್ವಶನ್ ಪೇಪರ್. ಕಂಪಲ್ಸರಿ ಒಂದು 6 ತಿಂಗಳಲ್ಲಿ ಒಂದು 50ರಿಂದ 60 ಅಥವಾ ಒಂದು ಮಿನಿಮಮ್ ಒಂದು 60-70 ಕ್ವಶನ್ ಪೇಪರ್ ನೀವು ಏನಾದರೂ ಕವರ್ ಮಾಡಿದ್ದೇ ನಿಜ ಆಗಿದ್ದರೆ ನೀವು ಕಂಪಲ್ಸರಿಯಾಗಿ ಒಂದು 40 ಮಾರ್ಕ್ಸನ್ನು ಆರಾಮಾಗಿ ಈ ಕ್ವಶನ್ ಪೇಪರಿಂದ ತೊಗೋಬೋದು. ಈ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಎಲ್ಲಿ ಸಂಗ್ರಹಣೆ ಮಾಡ್ಕೋಬೇಕು ಅನ್ನೋದು. ಕ್ವಶನ್ಸ್ ಪೇಪರ್ಗಳನ್ನು ಎಲ್ಲಿಂದ ಕಲೆಕ್ಷನ್ ಮಾಡ್ಕೋದು? 1ನೇದಾಗಿ ಯೂಟ್ಯೂಬ್, ಆಮೇಲೆ ವೆಬ್ಸೈಟ್ಗಳಿಂದ, ಆಮೇಲೆ ಕ್ವಶನ್ಸ್ದೇ ಆ್ಯಪ್ಗಳಿರ್ತವೆ, ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ಗಳದ್ದು ಎಷ್ಟೋ ಒಳ್ಳೆ ಆಥರ್ಗಳನ್ನು ಕ್ವಶನ್ ಬ್ಯಾಂಕ್ ಅಂತೇಳಿ ಬಿಟ್ಟಿರ್ತಾರೆ. ಇವಾಗ KM ಸುರೇಶ್ ಅವ್ರದ್ದು 2016ರಿಂದ 2021ವರೆಗೇನೋ ಒಂದು SDA FDCದು ಕ್ವಶನ್ ಬರೆದಿದೆ. ಆ ಕ್ವಶನ್ ಪೇಪರನ್ನು ಕೊಟ್ಬಿಟ್ಟು ಅದರ ಸಂಪೂರ್ಣ ವಿವರಣೆಯೂ ಕೂಡ ಆ ಬುಕ್ಕಲ್ಲಿ ಇಡ್ತಾರೆ. ಆ ಥರ ಬುಕ್ಗಳನ್ನು ತೊಗೊಳ್ಳಿ. ಇವಾಗ ಒಂದು ಕ್ವಶನ್ ಪೇಪರಿಂದ ಒಂದು ಕ್ವಶನನ್ನು ನೀವು ತೊಗೊಂಡ್ರೆ ಆ ಕ್ವಶನ್ದು ಸಂಪೂರ್ಣ ವಿವರಣವನ್ನು ಓದಬೇಕು. ಇವಾಗ ಹೇಗೆ ಓದಬೇಕು ಅನ್ನೋದೊಂದು ನೆಕ್ಸ್ಟ್ ಬರ್ತೈತಲ್ಲ ಅದರಲ್ಲಿ ಹೇಳ್ತೀನಿ. ಇವೆಲ್ಲ ಇದರಿಂದ ಕ್ವಶನ್ಸ್ಗಳನ್ನ ಬರೆದಿಟ್ಕೊರಿ. ಪ್ರತಿದಿನವೂ ಒಂದು 5 ಕ್ವಶನ್ ಬರ್ಕೊಳ್ಳೋದು. 5 ಕ್ವಶನ್ಗಳನ್ನು ತೊಗೊಂಡು 5 ಕ್ವಶನ್ ಬಿಡ್ಸ್ಕೊಂತ ಹೋದು. ಒಂದು ಸಬ್ಜೆಕ್ಟಿಂದ 5 ಕ್ವಶನ್ಸ್ ಅಂದರೆ ಎಷ್ಟು ಸಬ್ಜೆಕ್ಟ್ಗಳು ಬರ್ತಾವೆ ನಿಮ್ಗೆ? 10 ಸಬ್ಜೆಕ್ಟ್ ಅದು. 10 ಸಬ್ಜೆಕ್ಟಲ್ಲಿ 5 ಕ್ವಶನ್ ಅಂದರೆ 5 10 50 ಕ್ವಶನ್. ಪ್ರತಿದಿನವೂ 50 ಕ್ವಶನ್. 50 ಕ್ವಶನ್ ಅಂದರೆ 30 ದಿನಕ್ಕೆ 1500 ಕ್ವಶನ್. ಅದು 1500 ಕ್ವಶನ್ ಅಂದರೆ ಮಿನಿಮಮ್ ನೀವು 6 ತಿಂಗಳ 8ರಿಂದ 10 ತಿಂಗಳು ಓದಬೇಕು. 6 ತಿಂಗಳು ಹಿಡಿದ್ರೂ 9ರಿಂದ 10,000 ಕ್ವಶನ್ಸ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೊತಾ ಹೋಗ್ತೀರಿ. ಇದು ಕಂಪಲ್ಸರಿ ರುಟೀನ್ ಡೈಲಿ ಮಾಡ್ತಾನೇ ಇರಬೇಕು. ಇವಾಗ ನೆಕ್ಸ್ಟ್ 6ನೇದಾಗಿ ಬರ್ತಕ್ಕಂಥದ್ದು ಹೇಗೆ ಓದಬೇಕು ಎಂಬುದರ ಮೇಲೆ ಅಂದರೆ ನೀವು 2 ರೀತಿ ಮಾತ್ರ ಓದಬೇಕು. ಯಾಕಂದ್ರೆ 1ನೇದಾಗಿ ಇವಾಗ ನೋಟ್ಸ್ ತೊಗೊಂಡಿದೆ ಬೆಸ್ಟ್ ಆಥರ್ ಬುಕ್ಕಿಂದ ಮತ್ತು ಎಲ್ಲ ಸರ್ಕಾರಿ ಹುದ್ದೆಗಳಿಂತೇನು ಬಂದಿತ್ತಲ್ಲ ಅವು ಎಲ್ಲ ಸರ್ಕಾರಿ ಪುಸ್ತಕಗಳಿಂದ ನೋಟ್ಸನ್ನು ರೆಡಿ ಮಾಡ್ಕೊಂಡ್ರಿ. ಆಮೇಲೆ 2ನೇದಾಗಿ ಪ್ರಶ್ನೆ ಪತ್ರಿಕೆ ಬಿಡಿಸೋದು. ಈ ನೋಟ್ಸ್ ಏನು ಓದಿರ್ತಿರಲ್ಲ 30 ನಿಮಿಷ ನಿಮ್ಮ ಟೈಮ್ದಾಗ ಕಂಪಲ್ಸರಿ ಹಿಂದಿರೋದು ಮತ್ತು ಮುಂದಿನದ ಹೋಲಿಕೆ ಮಾಡ್ಕೊತ ಓದಬೇಕು. ಇನ್ನು 30 ನಿಮಿಷದಲ್ಲಿ ಆ ಸಬ್ಜೆಕ್ಟ್ ಮೇಲೆ ಹಿಂದೆ ನಡೆದಿರ್ತಕ್ಕಂಥ 5 ಪ್ರಶ್ನೆಗಳನ್ನು ಇವಾಗ ಇತಿಹಾಸ ಸಬ್ಜೆಕ್ಟನ್ನು ತೊಗೊಂಡ್ರೆ ಇತಿಹಾಸದ್ದು 30 ನಿಮಿಷ ಓದಿರ್ತೀರಿ. ಇನ್ನು 30 ನಿಮಿಷದಲ್ಲಿ 5 ಪ್ರಶ್ನೆಗಳನ್ನ ತೊಗೊಳ್ಳೋದು. ಆ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಬಿಡಿಸೋದು. 5 ಪ್ರಶ್ನೆಗಳನ್ನು ಬಿಡಿಸಿ ಈ ಪ್ರಶ್ನೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ, ಈ ವಿಷಯವು ಯಾವ ಸಬ್ಜೆಕ್ಟಿಂದ ಬಂತು. ಇವಾಗ ನಾನು ನನ್ನ ಹಳೆಯ ಚಾನಲ್ಗಳಲ್ಲಿ ಬಿಡಿಸಾಗಿದ್ದೀನಿ. ಇವಾಗ 2018ದಾಗ ಒಂದು KPSCದು ಒಂದು ಕ್ವಶನ್ ತೊಗೊಂಡೆ. ಯಾವುದಂದ್ರೆ ಹಾಕಿ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಚಿನ್ನದ ಗಳಿಸಿದ್ದು ಯಾವಾಗ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಬಂತು. ಆ ಕ್ವಶನ್ ಬಗ್ಗೆ ಎಷ್ಟು ಬಾರಿ ಚಿನ್ನ ಗಳಿಸ್ತು, ಇದಕ್ಕೆ ಕಾರಣೀಕರ್ತರು ಯಾರು, ಅದ್ರ ಬಗ್ಗೆ ಏನು ಸಂಪೂರ್ಣ ವಿವರಣೆಗಳನ್ನು ಅದ್ರ ಬಗ್ಗೆ ನಾವು ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳು ಕೂಡ ಯಾವುದಕ್ಕೆ ರಿಲೇಟೆಡ್ ಇದಾವು ಅಂತ ಹೇಳಿ ತಿಳ್ಕೊಂಬಿಟ್ಟು ಆ ಕ್ವಶನ್ ಪೇಪರ್ನ 5 ಕ್ವಶನ್ ಇರಲಿ 5 ಆಗ್ಲಿಕ್ಕೆ ಕಡೆ 2 ಕ್ವಶನ್ಸ್ ಯಾಕಾಗಲಕ್ಕ ಅದನ್ನು ನೀಟಾಗಿ ಓದುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಮುಂದಿನ ವಿಡಿಯೋಗೆ ನಿಮ್ಮ ಸಹಕಾರವನ್ನು ನೀಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾವುದೇ ಒಂದು ಸರ್ಕಾರಿ ಜಾಬನ್ನು ಪಡ್ಕೊಳ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ, ಕಷ್ಟಪಡಲೇಬೇಕು. ಇಷ್ಟೆಲ್ಲ ಮಾಡಬೇಕಾ ಅಂತ ಅನ್ಕೊತಿರ್ಬೇಕು. ಇದು ನಿಮ್ಗೆ ಡೆಪ್ತಾಗಿ ಅನ್ನಿಸ್ತಾ ಇರಬೇಕು. ಆದರೆ ಇಷ್ಟು ಡೀಪಾಗಿ ಓದಿದ್ರೆ ನೀವು ಕ್ವಶನ್ಗೆ ಟಚ್ ಮಾಡಬೇಕಾಗುತ್ತೆ. ಯಾಕಂದರೆ ಅಷ್ಟು ಟಫ್ ಸಿಲೆಬಸ್ಸೇ ಇವಾಗ ಬರ್ತಾ ಇರೋದು. ಆದ್ದರಿಂದ ದಯವಿಟ್ಟು
ಆದಷ್ಟು ಡೆಪ್ತಾಗಿ ಓದೋದನ್ನು ಮಾಡಿ. ಆದ್ದರಿಂದ ನನ್ನ ಎಲ್ಲ ಚಾನಲಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ವಿವರಣೆ ಪ್ರಕಾರ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ನನ್ನ ಚಾನಲ್ಗೆ ಒಮ್ಮೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.